ಆ್ಯಕ್ಚುಲಿ ನಾನು ಇವತ್ತೇ ಬಂದಿರೋದು ಇಲ್ಲಿ ತಿಂಡಿ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಇಡ್ಲಿ. ಇಲ್ಲಿ ಲೈಕ್ ಮನೆ ಥರನೇ ಹೇಳ್ತಾರೆ, ಅವ್ರು ಹೇಳ್ದಂಗೆ ಮನೆ ಥರನೇ ಇರುತ್ತೆ ಇಲ್ಲಿ. ಸೊ ಎಲ್ಲ ಥರ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. ಎಕ್ಸ್ಪೆಷಲಿ ಅವರೆಕಾಳು ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದಾರೆ. ಅವರೆಕಾಳು ಹಾಕಿ ಇದ್ರ ಜೊತೆ ಜೀರಿಗೆ ಮೆಣಸಿನ ಪುಡಿ ಎಲ್ಲ ಹಾಕಿ ಒಂಥರ ಕಾಳು ಉಪ್ಪಿಟ್ಟನ್ನು ಯಾವ ರೀತಿ ಅಥೆಂಟಿಕ್ಕಾಗಿ ಮಾಡಬೇಕು ಅದೇ ರೀತಿ ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ತುಂಬ ದಿವಸ ಆದಮೇಲೆ ನಾನು ಕ್ಯಾಮ್ರಾ ಎತ್ಕೊಂಡು ಆಚೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಸ್ವಗೃಹ ಅಂತ ಒಂದು ಹೋಟ್ಲಿದೆ, ಹೋಗಿ ಟ್ರೈ ಮಾಡಿ, ಬೊಂಬಾಟಾಗಿರೋ ಇಡ್ಲಿ ಕೊಡ್ತಾರೆ. ಏನಪ್ಪ ಇದು, ಯಾವಾಗ ನೋಡಿದ್ರು ಇಡ್ಲಿ 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 ಅಂತ ಯೋಚನೆ ಮಾಡ್ತಿರ್ಬೋದು. ನನ್ನಂಥ ವೆಜಿಟೇರಿಯನ್ಗೆ ಇಡ್ಲಿ, ದೋಸೆ, ಚಿತ್ರಾನ್ನ, ಪಲಾವು, ರೈಸ್ ಬಾತು ಬಿಟ್ಟು ಬೇರೆ ಇನ್ನೇನು ಸಿಗೋಕ್ಕೆ ಸಾಧ್ಯ ಹೇಳಿ. ಇಡ್ಲಿ ಅಂದರೆ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ ಅಂತ ಅಲ್ಲ, ಹಂಟಿಂಗ್ ಗುಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಕೊನೆಗೂ ನಮ್ಮ ಮನೆ ಸ್ವಗೃಹ ಸಿಕ್ಕಿದೆ. ಇದು ಬ್ರಾಹ್ಮಣರ ಫಲಹಾರ ಮತ್ತು ಕ್ಯಾಟ್ರಿಂಗ್ ಸರ್ವಿಸ್. ಇವರು ಎಲ್ಲ ರೀತಿಯ ಹಪ್ಪಳ, ಸಂಡಿಗೆ, ಮುಚ್ಚೋರೆ, ತೇನ್ತೊಳೆ, ಪುಳ್ಳಂಗಾಯಿ ಉಂಡೆ, ಕೋಡುಬಳೆ, ನಿಪ್ಪಟ್ಟು, ಈ ಥರ ಪ್ರತಿಯೊಂದನ್ನು ಏನೆಲ್ಲ ಅಲಂಕಾರಕ್ಕೋಸ್ಕರ ಇಡ್ತಾರೋ ಮದುವೆ ಮನೆಯಲ್ಲಿ ಆ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಸ್ವಗ್ರಹ ಹೋಟೆಲಿಗೆ ಬಂದಿದ್ವು. ಗೊಜ್ಜು ಅವಲಕ್ಕಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ, ನೀವು ಬಂದು ಟ್ರೈ ಮಾಡಿ. ಆಮೇಲೆ ಪಲಾವ್ ಚೆನ್ನಾಗಿದೆ, ಇಡ್ಲಿ ಟ್ರೈ ಮಾಡಿದೆ, ಅದು ಚೆನ್ನಾಗಿದೆ. ಬನ್ನಿ ಒಂದು ಸಲ ಟ್ರೈ ಮಾಡಿ ಎಲ್ಲರೂ. ಅಕ್ಕಿ ರೊಟ್ಟಿ ಟ್ರೈ ಮಾಡಿಲ್ಲ, ಇವಾಗ ಬರ್ತಿದೆ, ಅದನ್ನೂ ಟ್ರೈ ಮಾಡ್ತೀನಿ. ಅದ್ರ ಬಗ್ಗೆನೂ ಹೇಳೋಣ. ಓಕೆ, ನಾವು ಶುರು ಮಾಡಿ ಈಗ ಒಂದು 5 to 6 months ಆಗಿದೆ. ನಮ್ಮಲ್ಲಿ ಏನಂತಂದರೆ ಪ್ರತಿದಿನ ಒಂದೊಂದು ರೀತಿ ವೆರೈಟಿ ಒಂದು 5 ರೀತಿ ವೆರೈಟಿ ತಿಂಡಿಗಳು ಸಿಗುತ್ತೆ. ಟೈಮಿಂಗ್ಸ್ ಬಂದು ಒಂದು 8 ರಿಂದ 11 ಗಂಟೆ ಅಂತ ಅನ್ಕೊಂತೀವಿ. ಸ್ವಲ್ಪ ದಿನ ಬೇಗನೂ ಖಾಲಿ ಆಗಬಹುದು ಜನ ಜಾಸ್ತಿ ಆದಾಗ. ಅದನ್ನು ವಾರ ಪೂರ್ತಿ ಏನು ಮಾಡಿರ್ತೀವಿ ಅದಷ್ಟು ಭಾನುವಾರ ಇರುತ್ತೆ. ಇನ್ಕ್ಲೂಡಿಂಗ್ ಗೊಜ್ಜು ಅವಲಕ್ಕಿ, ಬಾಂಡ್ಲಿ ರೊಟ್ಟಿ ಎಲ್ಲದೂ ಸಿಗುತ್ತೆ ನಿಮಗೆ. ಟೇಸ್ಟ್ ಮಾತ್ರ ಅಥೆಂಟಿಕ್ ಟೇಸ್ಟು. ಹೋಟೆಲ್ ಹೆಸರು ಬಂದು ಸ್ವಗೃಹ ಅಂತೇಳಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ರೋಡಲ್ಲಿದೆ. ಇಲ್ಲ, ನಾನು ಯೂಟ್ಯೂಬ್ ನೋಡೇ ಇವತ್ತು ಬಂದಿದ್ದು. ಹಂಗಾಗ್ಬಿಟ್ಟು ಒಂದು ಸರಿ ನೋಡೋಣ ಒಂದು ವಿಸಿಟ್ ಯಾವ ಥರ ಇರುತ್ತೆ ಅಂತ. ಇಡ್ಲಿ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಇವಾಗ ಟೊಮೊಟೊ ಬಾತ್ ತೊಗೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನೆಯವರೆಲ್ಲನೂ ನಿಂತು ಮಾಡ್ತಾರೆ ಇಡ್ಲಿ. ಸೊ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟೊಂದು ಜನ ಬಂದು ಹೋಗ್ತಾ ಇರೋದು ನೋಡಿದ್ರೆ ಇಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಇನ್ನೊಂದು 2 ವಿಸಿಟ್ ಬಂದಮೇಲೆ ಇನ್ನೂ ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸರ್. ಎಕ್ಸ್ಪೆಷಲಿ ಅವರೆಕಾಳು ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದಾರೆ. ಅವರೆಕಾಳು ಹಾಕಿ ಇದ್ರ ಜೊತೆ ಜೀರಿಗೆ ಮೆಣಸಿನ ಪುಡಿ ಎಲ್ಲ ಹಾಕಿ ಒಂಥರ ಕಾಳು ಉಪ್ಪಿಟ್ಟನ್ನು ಯಾವ ರೀತಿ ಅಥೆಂಟಿಕ್ಕಾಗಿ ಮಾಡಬೇಕು ಅದೇ ರೀತಿ ಮಾಡಿದ್ದಾರೆ. ಸೂಪರ್. ಇನ್ನು ಕೇಸರಿಬಾತ್ ಬಂದು ಪೈನಾಪಲ್ ಕೇಸರಿಬಾತು. ರೊಟ್ಟಿನೂ ಟ್ರೈ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಬಟ್ ಗೊಜ್ಜು ಅವಲಕ್ಕಿ ಮಾತ್ರ ಮಸ್ಟ್ ಟ್ರೈ. ಹಾಂ, ಎಲ್ಲರೂ ಟ್ರೈ ಮಾಡಬೇಕು. ಸ್ನೇಹಿತರೆ, ನನ್ನ ಫೇವ್ರೇಟು ಬಾಂಡ್ಲಿ ರೊಟ್ಟಿ ತಿನ್ನುವಂಥ ಸಮಯ. ನಾರ್ಮಲಾಗಿ ಇಲ್ಲಿ ಬಾಂಡ್ಲಿ ರೊಟ್ಟಿ ಮಾಡಲ್ಲ, ನಾನು ಕೇಳಿ ಮಾಡಿಸ್ಕೊಂಡಿದ್ದೀನಿ. ಸೊ ನಾರ್ಮಲ್ ರೊಟ್ಟಿ ಸಿಗುತ್ತೆ, ಅಕ್ಕಿ ರೊಟ್ಟಿ. ಸೊ ನಿಮಗೂ ಬೇಕು ಅಂದರೆ ಕೇಳಿ ಬಾಂಡ್ಲಿ ರೊಟ್ಟಿ ಮಾಡಿಸ್ಕೋಬೋದು. ನನಗಂತೂ ಇಷ್ಟ ಆಯಿತು. ಎಲ್ಲೋದ್ರೂ ಈ ರೊಟ್ಟಿ ಅನ್ನೋ ಕಾನ್ಸೆಪ್ಟು ನನ್ನನ್ನು ಬಿಡಲ್ಲ. ನಾನು ಊರಿಗೆ ಹೋಗಿ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂತೀನಿ. ಸ್ನೇಹಿತರೆ, ಈಗ ಯಾರೋ ಕೇಳ್ಕೊಂಡು ಹೋಗ್ತಿದ್ರು, ಇಡ್ಲಿ ಮಾತ್ರ ಸಖತ್ತಾಗಿ ಮಾಡ್ತೀಯ ನೀನು, 10-15 ತಿಂದರೂ ಹೋಗ್ತಲೇ ಇರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ ಅಂತ. ನನಗೆ 10-15 ತಿನ್ನೋಕ್ಕಂತೂ ಆಗಲ್ಲ, ಯಾಕೆಂದರೆ ಎಲ್ಲ ಐಟಮು ಟೇಸ್ಟ್ ನೋಡಬೇಕು. ಕೇಳಿ ಒಂದೇ ಒಂದು ಇಡ್ಲಿ ಹಾಕಿಸ್ಕೊಂಡಿದ್ದೀನಿ, ನೋಡೋಣ ಅವ್ರು ಹೇಳಿದ್ದು ಹೆಂಗಿರುತ್ತೆ ಅಂತ. ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲ ತಿಂಡಿನೂ ಟೇಸ್ಟ್ ನೋಡಿಕೊಂಡು ಹೊರಡೋವಂಥ ಸಮಯ. ನನಗಂತೂ ಎಲ್ಲ ತಿಂಡಿನೂ ಇಷ್ಟ ಆಗಿದೆ, ಚೆನ್ನಾಗಿದೆ. ಆಮೇಲೆ ಏನು ಸ್ವಗೃಹ ಅಂತ ಏನು ಹೆಸರಿಟ್ಟಿದ್ದಾರೆ, ಸೇಮ್ ಮನೆ ಫೀಲಿಂಗೇ ಬರುತ್ತೆ. ಎಲ್ಲ ಮನೆಯವರೇ ಸೇರ್ಕೊಂಡು ಮಾಡ್ತಿರೋದು, ಬೇರೆಯವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ. ಯಾಕಂದರೆ ಯಾವುದೇ ಬಿಸ್ನೆಸ್ಸು, ಯಾವುದೇ ಕೆಲಸ ನಂದು ಅಂತ ಬಂದಾಗ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಸಂಬಳಕ್ಕೋಸ್ಕರ ಕೆಲಸ ಮಾಡೋವಂಥ ಯಾವ ವ್ಯಕ್ತಿನೂ ಇಲ್ಲಿಲ್ಲ. ಆದ್ದರಿಂದ ಎಲ್ಲದನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ.
ಸೊ ನೀವು ತುಮಕೂರಿಗೆ ಬಂದಾಗ ಅಥವಾ ನೀವು ತುಮಕೂರಲ್ಲಿದ್ದರೆ ಕ್ಯಾತ್ಸಂದ್ರದ ಚಂದ್ರಮೌಳೇಶ್ವರ ಟೆಂಪಲ್ ರೋಡಲ್ಲಿ ಈ ಸ್ವಗೃಹ ಉಪಹಾರ ಮಂದಿರ ಬರುತ್ತೆ. ಬಂದು ಟೇಸ್ಟ್ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಭಾನುವಾರ ಬಂದು ನಿಮಗೆ ಅವರೆಕಾಳು ಉಪ್ಪಿಟ್ಟು, ಕೇಸರಿ ಬಾತು, ಆಮೇಲಿಂದ ಮಾಮೂಲಿ ಇಡ್ಲಿ ಇರುತ್ತೆ, ಆಮೇಲೆ ಪಲಾವ್ ಇರುತ್ತೆ, ಆಮೇಲೆ ಗೊಜ್ಜು ಅವಲಕ್ಕಿ, ಶಾವಿಗೆ ಬಾತು, ಬಿಸಿಬೇಳೆ ಬಾತು, ಹೀಗೆ ಇನ್ನೂ ಎಷ್ಟು ವೆರೈಟಿ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೆರೈಟೀಸೂ ಮಾಡ್ತೀವಿ. ಭಾನುವಾರ ಮಾತ್ರನೇ ಕ್ಯಾರೆಟ್ ಹಲ್ವ ಸಿಗುತ್ತೆ, ಅದರಲ್ಲೂ ಒಂದು ಸ್ಪೆಷಲ್ ಏನಾರು ಇಟ್ಟಿರ್ತೀವಿ ಅದರಲ್ಲೂ. ಇದು ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಅಲ್ಲಿ ಪ್ರತಿದಿನವೂ ಸಿಗುತ್ತೆ. ಅಕ್ಕಿ ರೊಟ್ಟಿ ಪಲ್ಯಗಳು ಚೇಂಜಸ್ ಇರುತ್ತೆ, ರೈಸ್ ಬಾತು ಚೇಂಜಸ್ ಇರುತ್ತೆ ಡೈಲಿ ಒಂದು ಎರಡು ಥರ. ಇವತ್ತು ನೀವು ನೋಡಿರಲ್ಲ ನೀವೇನೆ ಈ ಥರ ಜನ ಏನು ಕೇಳ್ತಾರೆ ಆ ಥರ ಮಾಡಿಕೊಡ್ತೀವಿ. ಮತ್ತು ಬಿಸಿಬೇಳೆ ಬಾತ್ಗೂ ಅಷ್ಟೇ ಖಾರ ಬುಂದಿ ನಮ್ಮಲ್ಲೇ ನಾವೇ ಮಾಡ್ಕೊಳ್ಳೋದು, ಆಚೆ ಕಡೆ ತರಲ್ಲ. ಅಡ್ರೆಸ್ ಹೇಳ್ಬಿಡಿ. ಸ್ವಗೃಹ ಬ್ರಾಹ್ಮಣ ಫಲಹಾರ, ಕ್ಯಾತ್ಸಂದ್ರ, ನಿಯರ್ ಚಂದ್ರಮೌಳೇಶ್ವರ ದೇವಸ್ಥಾನ. ಇಲ್ಲಿ ಚಟ್ನಿ ಪುಡಿ, ಹುಳಿ ಪುಡಿ, ಸಾರಿನ ಪುಡಿ, ಹುಣಸೆ ತೊಕ್ಕು, ಪುಳಿಯೋಗರೆ, ಗೊಜ್ಜು ಮತ್ತು ತೇನ್ತೊಳೆ, ಮುಚ್ಚೋರೆ, ಚಕ್ಲಿ, ಈ ರೀತಿ ಪ್ರತಿಯೊಂದು ಐಟಮು ನಿಮಗೆ ಸಿಗುತ್ತೆ. ಯಾವುದಾದ್ರು ಫಂಕ್ಷನ್ ಆಗ್ತಿದ್ರೆ, ಸಪೋಸ್ ನಿಮ್ಗೇನಾದರೂ ಬೇಕಾದರೆ ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದನ್ನು ಮಾಡಿ ಇಲ್ಲಿ ಏನೋ ಸ್ಟೋರ್ ಮಾಡಲ್ಲ, ನೀವು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ಸೊ ಬಂದು ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.